ಗೈಸ್, ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಸೊ ನಾವು ಲಾಸ್ಟ್ ವೀಕಲ್ಲಿ ಏನು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಇದೊಂದು ದೊಡ್ಡ ಡಿಪ್ಪು ಬಿತ್ತಲ್ಲ ಗೈಸ್. ಇದಾದ ಮೇಲೆ ಮಾರ್ಕೆಟು ಫುಲ್ಲು ಸೈಡ್ ವೇಸಾಗಾಯಿತು. ಸೊ ಅದು ಪ್ರಕೃತಿ ನಿಯಮ, ಅದು ಒಂದು ದೊಡ್ಡ ಮೂವ್ ಆದಮೇಲೆ ಆಟೋಮೆಟಿಕ್ಲಿ ಸ್ವಲ್ಪ ಸೈಲೆಂಟ್ ಆಗುತ್ತೆ ಮಾರ್ಕೆಟು. ಸೊ ಹಂಗಾಗಿ ನಾನು ಕೂಡ ಯಾವುದೇ ಟ್ರೇಡ್ ಮಾಡಿಲ್ಲ. ನೋಡಿ ಗೈಸ್, ಅದಾದ ತಕ್ಷಣ ಮಾರ್ಕೆಟು ಜಸ್ಟ್ ಈ ಟ್ರಯಾಂಗಲ್ ಥರ ಡಾಟೆಡ್ ಲೈನ್ ಆಗಿ ನೋಡಿ, ಇದಿಷ್ಟರಲ್ಲೇ ಆಟಾಡಿದೆ. 5 ಡೇಸ್ 1 2 3 4 5 6 ಡೇಸ್ ಏನು ಮೂಮೆಂಟ್ ಇಲ್ಲ. ಇದು ನಮಗೆ ಈ ಬಿದ್ದಿರೋದನ್ನ ವೇವ್ ಎ ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ಇದೆಲ್ಲ ಬಿ, ಈಗ ಅಪ್ಪಾಗಿರೋದು ಸೇರಿ ಬಿ ಅಂತ ಹೇಳ್ತಾ ಇದ್ದೆ ನಾನೀಗ. ಸೊ ಇಲ್ಲಿಂದ ಇಲ್ಲಿಗೆ ವೇವ್ ಬಿನಲ್ಲಿ ವೇವ್ ಎ, ಇದೆಲ್ಲ ಬಿಯಲ್ಲಿ ಬಿ, ಇದು ಬ್ರಾಕೆಟ್ ಒಳಗಿರೋದು, ಡಾಟೆಡ್ ಲೈನ್ ಬ್ರಾಕೆಟ್ ಒಳಗಿರೋದು. ಅದಾದಮೇಲೆ ಇವಾಗ ಬಿ ವೇವಲ್ಲಿ ಸಿ ವೇವ್ ಕಂಪ್ಲೀಟ್ ಆಯಿತು. 5 ವೇವ್ ಥರನೇ ಐತಿದು. ಸೊ ನಮಗೀಗ 78, ಈ ಬಿದ್ದಿರೋ ರ್ಯಾಲಿ ಇದೆಯಲ್ಲ, ಈ ಬಿದ್ದಿರೋದ್ರಲ್ಲಿ 78%, 81% ಬರೋ ಸಾಧ್ಯತೆ ಇತ್ತು. ಸೊ 375ರಿಂದ 400 ಈ ಥರ ಲೆವೆಲಿಗೆ ಬರಬೇಕು. ಅದು ಆ್ಯಕ್ಚುಲಿ 81% ಅಂದರೆ 405 ಈ ಥರ ಬರುತ್ತೆ. ಸೊ ಈಗ ಆಲ್ಮೋಸ್ಟ್ ಮಾರ್ಕೆಟ್ ಬಂದಿರೋದು 367ಕ್ಕೆ ಬಂದು ಅಲ್ಲೇ ನಿಂತ್ಕೊಂಡಿದೆ. 343 333 ಬೈ ಚಾನ್ಸ್ ಇನ್ನೊಂದು 30ರಿಂದ 40 ಪಾಯಿಂಟ್ ಇಲ್ಲ 60 ಪಾಯಿಂಟ್ ಅಪ್ಪಾಗಿ ಬೀಳಕ್ಕೆ ಶುರು ಆಯಿತು ಅಂದರೆ, ಸೊ ನಾವು ಈ ಬಿದ್ದಿರೋದನ್ನೆಲ್ಲ ಫುಲ್ಲು ಇಲ್ಲಿಂದ ಇಲ್ಲಿ ಬಿದ್ದಿರೋದಲ್ಲ ವೇವ್ ಎ, ಇದು ವೇವ್ ಬಿ, ನೆಕ್ಸ್ಟ್ ಬೀಳೋದು ವೇವ್ ಸಿ ಅಂತ ಕನ್ಫರ್ಮ್ ಮಾಡಬೇಕಾಗುತ್ತೆ. ಆವಾಗ ನಮಗೆ ವೇವ್ 2 ಕಂಪ್ಲೀಟ್ ಆಗುತ್ತೆ. ಸೊ ನಮ್ಮದು ವೇವ್ 1 ಇಲ್ಲಿಂದ ಬಿದ್ದಿತ್ತಲ್ಲ, ಇದು ನೋಡಿ, ಇದು ಫುಲ್ ಅಪ್ಪಾಗಿದ್ದು, ಇದು ವೇವ್ 1 ಅಂತ ಕನ್ಸಿಡರ್ ಮಾಡ್ಕೊಂಡಿವಿ. ಸೊ ಇವಾಗ ವೇವ್ 2 ಮ್ಯಾಕ್ಸಿಮಮ್ ಬೀಳಬೇಕಾಗಿದೆ. ಈಗ ವೇವ್ 2ನಲ್ಲಿ ಸಿ ವೇವಲ್ಲಿ ಬಿ ವೇವ್ ಕಂಪ್ಲೀಟ್ ಆಯಿತು. ನಾಳೆ ಒಂದು 10 ನಿಮಿಷ ಇಲ್ಲ ಅರ್ಧ ಗಂಟೆ 1 ಅವರ್ ಆಗಿಬಿಟ್ರೆ ಆಮೇಲೆ ಸಿ ವೇವ್ ಶುರು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಥವಾ ಬೈ ಚಾನ್ಸ್ ಗ್ಯಾಪ್ ಡೌನ್ ಆಗಿ ಓಪನ್ ಆಯಿತು 50 ಪಾಯಿಂಟ್ 40 ಪಾಯಿಂಟ್ ಅಂದರೂ ಕೂಡ ಸಿ ವೇವ್ ಶುರುವಾಗೈತಿ ಅಂತಲೇ ಅನ್ಕೋಬೇಕಾಗುತ್ತೆ ನಾವು. ಒಂದು ವೇಳೆ ಈ 530 ಮೇಲೆ ಏನಾದರೂ ಮಾರ್ಕೆಟ್ ಮೂವ್ ಆಯಿತು ಅಂತ ಅಂದರೆ, ಸೊ ನಾವು ಆಲ್ರೆಡಿ 3rd ವೇವಲ್ಲಿ ಎಂಟ್ರಿ ಆಗಿದ್ದೀವಿ ಅಂತ ತಿಳ್ಕೊಬೇಕಾಗುತ್ತೆ. ಹಂಗೆ ಜಸ್ಟ್ ಅಲ್ಲಿ ಹೋಗಿಬಿಟ್ಟು ವಾಪಸ್ ಬರೋದಲ್ಲ, ಅಲ್ಲಿ ಅದ್ರ ಮೇಲೆ ನಿಂತ್ಕೋಬೇಕು 10-15 ನಿಮಿಷ 530 ಮೇಲೆ. ಸೊ ಆವಾಗ ನಮಗೆ 3rd ವೇವ್ ಶುರು ಆಗಿದೆ ಅಂತಲೇ ತಿಳ್ಕೊತೀವಿ. ಇಲ್ಲ ಅಂದರೆ ನಾವು ವೇವ್ 2ನಲ್ಲಿ ವೇವ್ ಬಿ ಕಂಪ್ಲೀಟ್ ಆಯಿತು, ವೇವ್ ಸಿಗೆ ರೆಡಿ ಆಗಿದ್ದೀವಿ ಇನ್ನೊಂದು ಅರ್ಧ ಗಂಟೆ 1 ಅವರಲ್ಲಿ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸೊ ಮ್ಯಾಕ್ಸಿಮಮ್ಮು ವೇವ್ 2 ಮಿನಿಮಮ್ ಅಂದರೂ ಕೂಡ 23,061% ಬರಬೇಕು. ಇಲ್ಲಿ 23,628, ಇಲ್ಲ 81 to 78% ಅಂದರೆ 23,382 ಅಂತ ಅಷ್ಟಕ್ಕೆ ಬರಲೇಬೇಕು ಅಂತ ರೂಲ್ ಇದೆ. ಸೊ ಈಗ ನೋಡಿ, ನಾವು ಇಲ್ಲಿಂದ ಇಲ್ಲಿಗೆ ಬಿದ್ದಿರೋ ಮಾರ್ಕೆಟ್ ಇಲ್ಲಿ ಬಿದ್ದಿದೆಯಲ್ಲ, ಇದು ಎ, ಇದು ಬಿ. ಇಲ್ಲಿಂದ ನಾವು ಫಿಬೊನಾಚಿ ಹಾಕಿದರೂ ಕೂಡ ಮಿನಿಮಮ್ 61.8% ಸಿ ವೇವ್ ಬಂದೇ ಬರುತ್ತೆ. ಆವಾಗ 23,943 ಆಗುತ್ತೆ. ಬೈ ಚಾನ್ಸ್ ಮೇಲೆ ಹೋಯ್ತು ಅಂದರೆ ಮಾರ್ಕೆಟ್ ಸ್ವಲ್ಪ ಅಲ್ಲಿಂದ ಲೆಕ್ಕ ಹಾಕ್ಬೇಕಾಗತ್ತೆ. ಈಗಿರೋ ಪ್ರೆಸೆಂಟ್ ಹೀಗೆ ಲೆಕ್ಕ ಹಾಕಿರೋದು ನಾನು. ಸೊ ಮಿನಿಮಮ್ 61.8% ಅಂದರೆ 23,940 ಇಲ್ಲಿ ಬಂದೇ ಬರಬೇಕದು ಸಿ ವೇವ್ ಆಗಿದ್ದರೆ. ಸೆಕೆಂಡ್ ಟಾರ್ಗೆಟ್ ಇದು ನಾರ್ಮಲ್, ಇಲ್ಲಿಗೆ ಅದು 61.8% ಎಲ್ಲ ಕಡಿಮೆ ಟೈಮ್ ಆಗೋದು, 100% ಆಲ್ಮೋಸ್ಟ್ ಆಗುತ್ತೆ. ಸೊ 23,680 ಅದೇ ನಮ್ಮ ಲೆಕ್ಕ ಇಟ್ಕೋಬೇಕು. 61% ಬೈಯಿಂಗ್ ಝೋನು ಜಾಸ್ತಿ ಇತ್ತು ಪ್ರೆಸರ್ ಅಂದಾಗ 61.8%ಗಿಂತಲೇ ರಿವರ್ಸ್ ಆಗಿಬಿಡುತ್ತೆ ಮಾರ್ಕೆಟು. ಅಲ್ಲಿಗೆ 3rd ವೇವ್ ಶುರುವಾಗಿಬಿಡುತ್ತೆ. ಒಂದು ವೇಳೆ ಸ್ವಲ್ಪ ಸೆಲ್ಲಿಂಗ್ ಪ್ರೆಸರ್ ಜಾಸ್ತಿ ಇತ್ತು, ಇಂಟರ್ನ್ಯಾಷನಲ್ ನ್ಯೂಸಲ್ಲಿ ಏನಾರ ಪ್ರಾಬ್ಲಮ್ ಇತ್ತು, ಆ ಥರ ಇದ್ದಾಗ
ನಮಗೆ 100%. ಇನ್ನೂ ಇಂಟರ್ನ್ಯಾಷನಲ್ ಜಾಸ್ತಿ ಇದ್ದಾಗ 127 161% ಕೂಡ ಬರುತ್ತೆ. ಸೊ ಹಂಗಾಗಿ ನಾವೆಲ್ಲದಕ್ಕೂ ರೆಡಿ ಇರಬೇಕೀಗ. ನಾವು ಈಗ ಸಿ ವೇವ್ ಶುರುವಾಗೈತೋ ಇಲ್ಲೋ ಅಂತ ನಮಗೆ ಮಿನಿಮಮ್ ತಿಳ್ಕೊಳ್ಳೇಬೇಕಾಗುತ್ತೆ ನಾವು. ಸೊ ಹಂಗಾಗಿ ಸಿ ವೇವು ನಮಗೆ ಕನ್ಫರ್ಮೇಷನ್ ಹೆಂಗೆ ಮಾಡ್ಕೊಳ್ಳೋದಂದ್ರೆ, ಈಗ ನಾವು ಈಗಿರೋ ಪ್ರೆಸೆಂಟಿಗೆ ಹಾಕಿರೋದು ನಾವು. ಸೊ ಗೈಸ್ ಇವಾಗ 38% ಅಂತ ಕೇಳಿಕ್ಕೆ ಹೋದರೆ 230 24,230 ಅಂತ ಕೇಳಿಕ್ಕೆ ಹೋದರೆ, ಸೊ ನಾವು ಸಿ ವೇವ್ ಶುರುವಾಗೈತಿ ಅಂತ ಅನ್ಕೋಬೋದು. 23,240ಕ್ಕೆ ನಾವು ಕನ್ಸಿಡರ್ ಮಾಡಿ 230 ಕನ್ಸಿಡರ್ ಮಾಡ್ಬೋದು. ಬೈ ಚಾನ್ಸ್ ನೋಡಿ ಇಲ್ಲಿ ಗೈಸ್, ಇಲ್ಲಿ ಇವಾಗ ಈ ಲೋ ಹೋಗಿದೆಯಲ್ಲ, ಈ ಲೋ 24,210 ಇದ್ರ ಕೆಳಗೆ ಹೋತು ಅಂದರೆ ನಾವು 100% ಕನ್ಸಿಡರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಈಗ ನೋಡಿ ಈ 23% ಈ ವೇವ್ದ ಫುಲ್ಲು 23% ಟೋಟಲ್ ಎ ಬಿ ಅಂತ ಹಾಕಿದಾವಲ್ಲ 23% ಅಂತ ಕೇಳಿಕ್ಕೆ ಹೋದರೆ ಕೂಡ ಆ ಥರ ಆಗ್ಬೋದು. ಒಂದು ವೇಳೆ ನಾವು ಈ ವೇವ್ ಅಂತ ಸಿ ವೇವ್ 1 ಅಂತ ಅಂದ್ಕೊಂಡಿದ್ದೀವಿ, ಸಿ ವೇವ್ ಮುಗೀತಂತೆ ಇಲ್ಲಿಂದ ಅಂತ ಅಂದ್ಕೊಂಡಿದ್ದೀವಿ. ಬೈ ಚಾನ್ಸ್ ಇದು ವೇವ್ 3 ಶುರುವಾಗಿ ಇದು ವೇವ್ 1 ಆಗಿ 38% ಹೋಗಿ ಮತ್ತೆ ಹಿಂಗೆ ವಾಪಸ್ ಹೋಗೋ ಸಾಧ್ಯತೆಯೂ ಇರ್ತೈತಿ. ಸೊ ಅದನ್ನೂ ಸ್ವಲ್ಪ ಕನ್ಸಿಡರ್ ಮಾಡ್ಕೊಳ್ಳೋಣ. ನಾವು ಸ್ವಲ್ಪ ಹೊತ್ತು ಇರಬೇಕಾಗತ್ತೆ, ಡಿಲೇ ಆಗಿತ್ತು ಅಂದರೆ ನಾವು ಕನ್ಸಿಡರ್ ಮಾಡ್ಕೋಬೋದು. 23,205 ಕೇಳಿಕ್ಕೆ ಬಂತು ಅಂದರೆ ನಾವು ವೇವ್ ಸಿ ಶುರುವಾಗೈತಿ ಅಂತಲೇ ಅಂದ್ಕೊಳ್ಳೋಣ. ಯಾಕೆಂದರೆ ನೋಡಿ ಇಲ್ಲೊಂದು ಯಾವುದೋ ಹಳೆ ಲೈನ್ ಇದೆ ನಮ್ಮದು, ಡಾಟೆಡ್ ಲೈನು, ಥಿಕ್ ಲೈನು, ವೈಲೆಟ್ ಕಲರ್ ಇದೆಯಲ್ಲ, ಪರ್ಪಲ್ ಕಲರ್. ಸೊ ಕರೆಕ್ಟ್ ಅಲ್ಲಿಗೆ ರೀಚ್ ಆಗಿದೆ. ನೋಡೋಣ ಅದ್ರ ಮೇಲೆ ಹೋಗುತ್ತೋ ಹೆಂಗೆ ಅಂತ, ಅದು ಕೂಡ ಒಂದಿದೆ. ಸೊ ನೋಡೋಣ ಗೈಸ್, ಇವಾಗ ಎ ಬಿ ಅಂದ್ಕೊಂಡಿದ್ದೀವಿ, ಸಿ ವೇವ್ ಅಂತ ಅಂದ್ಕೊಂಡಿದ್ದೀವಿ ಕೆಳಗೆ ಬರುತ್ತೆ ಅಂತ. ಸಿ ವೇವಲ್ಲಿ ನಮಗೆ ಇಲ್ಲಿಂದ 530 ಮೇಲೆ ಹೋದರೆ ಥರ್ಡ್ ವೇವ್ ಅಂತ ಅಂದ್ಕೊಂಡಿದ್ದೀವಲ್ಲ, 500 ಇಲ್ಲಿಗ 380 340 ಅಂತ ಐತಿ. 150ಇಂದ 200 ಪಾಯಿಂಟು ನಾವು ಸ್ಟಾಪ್ ಲಾಸ್ ಅಂತ ಇಟ್ಕೊಂಡು ಫ್ಯೂಚರ್ ಬೈ ಮಾಡಿದರೆ, ಫ್ಯೂಚರ್ ಸೆಲ್ ಮಾಡಬೇಕು, ಆಪ್ಷನ್ ಸಿನ ಬೈ ಮಾಡಬೇಕು. ಅಲ್ಲಿಂದ ನಮಗೆ ಮಿನಿಮಮ್ಮು 700ಇಂದ 1,300 ಪಾಯಿಂಟ್ ಸಿಗೋ ಸಾಧ್ಯತೆಯೂ ಐತಿ. ಯಾಕೆಂದರೆ ನಮಗೆ ನೋಡಿ 23,680, ಆಮೇಲೆ 23,400. ಸೊ ದೊಡ್ಡದಾಗೈತಿ ಟಾರ್ಗೆಟು. ನಾವು ಮಾಡೋಕ್ಕಾಗಲ್ಲ, ಯಾಕೆಂದರೆ ನಮ್ಮ ಹತ್ರ ದುಡ್ಡು ಜಾಸ್ತಿ ಇರೋಲ್ಲ, ಯಾಕೆಂದರೆ ಲಕ್ಷಗಟ್ಟಲೆ ಬೇಕು ಅವಕ್ಕೆ. ಸೊ ಓನ್ಲಿ ನಾವು ಆಪ್ಷನ್ ಬೈಯರು 5,000 10,000 ಅಷ್ಟರ ಮಾತ್ರ ಬೈ ಮಾಡೋದು. ಆ ಥರ ಬೈ ಚಾನ್ಸ್ ಇತ್ತು ಅಂದರೆ ನೋಡೋಣ. ಇದನ್ನ 200 ಪಾಯಿಂಟು ಸ್ಟಾಪ್ ಲಾಸ್ ಇಟ್ಕೊಂಡು ದೊಡ್ಡದಾಗಿ ಟ್ರೈ ಮಾಡ್ಬೋದು. ನೋಡೋಣ ಗೈಸ್, ಮಾರ್ಕೆಟ್ ಹೆಂಗೆ ಬರುತ್ತೋ ಏನೇನು ಮಾಡುತ್ತೋ ಎಲ್ಲ ನೋಡ್ಕೊಳ್ಳೋಣ. ಇದೇ ಥರ ಪ್ಲ್ಯಾನ್ ಐತಿ. ಇಲ್ಲಿಂದ ಕೆಳಗೆ ಬಿತ್ತು ಅಂದರೆ ಸೊ ಒಳ್ಳೆ ಚಾನ್ಸ್ ಐತಿ ಕೂಡ. ಸೊ ಹಾಗಂತ ಹೇಳ್ತಾ ಇಲ್ಲಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗಾಯ್ಸ್, ಬಾಯ್ ಬಾಯ್.